ವೀಕ್ಷಕರೇ ನಮಸ್ಕಾರ. ಭಾರತ ಕೊಟ್ಟ ಪ್ರತೀಕಾರದ ಹೇಟಿಗೆ ಪಾಕ್ ತತ್ತರಿಸಿ ಹೋಗಿದೆ. ಒಂದಲ್ಲ ಎರಡಲ್ಲ ಮೂರಲ್ಲ, ಉಗ್ರರ 9 ತಾಣಗಳ ಮೇಲೆ ಭಾರತೀಯ ವಾಯುಪಡೆ ನಡೆಸಿದ ಪ್ರತಿದಾಳಿಗೆ ಪಾಕಿಸ್ತಾನಕ್ಕೆ ಭಾರೀ ಆಘಾತವಾಗಿದೆ. ಅಷ್ಟೇ ಅಲ್ಲ, ಜಾಗತಿಕವಾಗಿ ಮಹಾ ಮುಜುಗರವನ್ನು ಸೃಷ್ಟಿಸಿದೆ. ಭಾರತ ಸೇನೆ ಕೊಟ್ಟ ಏಟಿನಿಂದ 80ಕ್ಕೂ ಹೆಚ್ಚು ಸಮಾಜಘಾತಕರು ಪರಲೋಕ ತ್ಯಜಿಸಿದ್ದಾರೆ. ಸೇನೆ, ವಾಯುಪಡೆ, ನೌಕಾಪಡೆಯಿಂದ ಸಂಯೋಜಿತ ಕಾರ್ಯದಿಂದಾಗಿ ಪಾಕಿಸ್ತಾನ ಕಕ್ಕಾಬಿಕ್ಕಿಯಾಗಿದೆ. ತಡರಾತ್ರಿ ನಡೆದ ಆಪರೇಷನ್ ಸಿಂಧೂರದಲ್ಲಿ ಬಳಸಿಕೊಂಡ ಅಸ್ತ್ರಗಳಾದರೂ ಯಾವುವು? ಇದಿನ್ನೂ ಆರಂಭ, ಪಿಕ್ಚರ್ ಅಭಿ ಬಾಕಿಯೇ ಅಂತ ಸೇನೆ ಹೇಳಿದ್ದಾದರೂ ಯಾಕೆ? ಖುದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲೇ ನಡೆಯಿತ ಕಾರ್ಯಾಚರಣೆ. ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಭಾರತೀಯ ಸೇನೆ ಕೊಟ್ಟ ಪ್ರತೀಕಾರದ ಒಂದೇ ಏಟಿಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ 9 ಉಗ್ರ ತಾಣಗಳು ಉಡಿಸಾಗಿವೆ. ಸೇನೆಯ ಪರಾಕ್ರಮಕ್ಕೆ ಪಾಕಿಸ್ತಾನ ಈಗ ನಿದ್ದೆಗೆಟ್ಟು ಕುಳಿತಿದೆ. ಈ ಹಿಂದೆ ಉರಿಯಲ್ಲಿ ನಮ್ಮ ಸೈನಿಕರ ಮೇಲೆ ಪಾಕಿಸ್ತಾನ ಕೆಟ್ಟ ಕೃತ್ಯ ಎಸಗಿದ್ದಾಗ ಭಾರತ 11ನೇ ದಿನದಂದು ಪಿಒಕೆ ಪ್ರವೇಶಿಸಿ ಪ್ರತಿದಾಳಿ ನಡೆಸಿತ್ತು. ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಬೆಂಗಾವಲು ಪಡೆಯ ಮೇಲೆ ಸಮಾಜಘಾತಕರು ಕೆಟ್ಟ ಕಾರ್ಯ ಕೈಗೊಂಡಾಗ 13ನೇ ದಿನದಂದು ಭಾರತವು ಬಾಲಾಕೋಟ್ನಲ್ಲಿನ ದುಷ್ಟಶಕ್ತಿಗಳ ಮೇಲೆ ವಾಯು ಪ್ರಹಾರ ನಡೆಸಿತ್ತು. ಆದರೆ ಈ ಬಾರಿ ಪಲ್ಗಾವ್ನಲ್ಲಿ ರಕ್ಕಸರು 26 ಪ್ರವಾಸಿಗರನ್ನು ಹತ್ಯೆಗೈದಾಗ ಭಾರತ ಯಾವಾಗ ಎಂಥ ತಿರುಗೇಟು ನೀಡುತ್ತದೆ ಎನ್ನುವುದು ಜಾಗತಿಕ ಚರ್ಚೆಯ ವಿಚಾರವಾಗಿತ್ತು. ಸಂಯಮದಿಂದ ವ್ಯವಸ್ಥಿತ ದಾಳಿಗೆ ಅಗತ್ಯ ತಯಾರಿ ಮಾಡಿಕೊಂಡು ಕೇವಲ 15 ದಿನಗಳಲ್ಲಿ ಭಾರತ ಕೊಟ್ಟ ಪ್ರತ್ಯುತ್ತರ ನಿಜಕ್ಕೂ ಧೀರೋದಾತ್ತ. ನಟ್ಟ ನಡುರಾತ್ರಿ ಭಾರತ ಸೇನೆ ಕೊಟ್ಟ ಪ್ರತೀಕಾರಕ್ಕೆ ಕೇವಲ ಪಹಲ್ಗಾಂವ್ ಸಂತ್ರಸ್ತ ಕುಟುಂಬಗಳಷ್ಟೇ ಸಮಾಧಾನವಾಗಿಲ್ಲ. ಬದಲಿಗೆ ಶತಕೋಟಿ ಭಾರತೀಯರು, ಅಲ್ಲದೆ ಉಗ್ರ ಪಿಪಾಸುಗಳಿಂದ ನೋವುಂಡ ಮನುಕುಲವೇ ಭಾರತದ ದಿಟ್ಟತನಕ್ಕೆ ಜೈಹೋ ಎಂದಿವೆ. ಎಲ್ಲಕ್ಕಿಂತ ಮಿಗಿಲಾಗಿ ಇಂಥ ದಿಟ್ಟ ಪ್ರತೀಕಾರಕ್ಕೆ ಆಪರೇಷನ್ ಸಿಂಧೂರ್ ಎಂದು ಹೆಸರಿಟ್ಟಿರುವುದು ಕೋಟಿ ಕೋಟಿ ಮನಸ್ಸುಗಳನ್ನು ಮುಟ್ಟಿದೆ. ಭಾರತ ಮಾತೆಗೆ ಜಮ್ಮು ಕಾಶ್ಮೀರ ಸಿಂಧೂರವಿದ್ದಂತೆ. ಅಲ್ಲದೆ ಪಹಲ್ಗಾವ್ನಲ್ಲಿ ಧರ್ಮ ಕೇಳಿ ಹಿಂದೂ ಮಹಿಳೆಯರ ಸಿಂಧೂರ ಅಳಿಸಿದ ದುಷ್ಕೃತ್ಯಕ್ಕೆ ಇದು ಉಗ್ರರಿಗೆ ನೀಡಿದ ಮಹಾನ್ ಶಿಕ್ಷೆ ಎನ್ನುವುದು ಆಪರೇಷನ್ ಸಿಂಧೂರದ ತಾತ್ಪರ್ಯ. ಪಾಕಿಸ್ತಾನದ ಉಗ್ರ ಶಿಬಿರಗಳ ಮೇಲೆ ಮಂಗಳವಾರ ರಾತ್ರಿ ನಡೆದ ಕ್ಷಿಪಣಿ ದಾಳಿಯ ಕಾರ್ಯಾಚರಣೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಖುದ್ದು ನಿಗಾ ಇಟ್ಟಿದ್ರು. ಮೋದಿ ಅವರು ದಾಳಿ ಕುರಿತು ರಕ್ಷಣಾ ಪಡೆಗಳ ಮುಖ್ಯಸ್ಥರು, ಹಿರಿಯ ಗುಪ್ತಚರ ಅಧಿಕಾರಿಗಳು ಹಾಗೂ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಂದ ನಿರಂತರ ಮಾಹಿತಿ ಪಡೆದಿದ್ದಾರೆ. ಮಂಗಳವಾರ ರಾತ್ರಿ ಪ್ರಾರಂಭವಾಗಿ ಬುಧವಾರ ಬೆಳಗಿನ ಜಾವದವರೆಗೆ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಮುಖ್ಯಸ್ಥರ ಜೊತೆ ಪ್ರಧಾನಿ ಸಂವಹನ ನಡೆಸಿದ್ದರು ಅಂತ ಮೂಲಗಳು ತಿಳಿಸಿವೆ. ಪಾಕಿಸ್ತಾನದ ಬಹವಲ್ಪುರದಲ್ಲಿರುವ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಉಗ್ರ ಸಂಘಟನೆಯ ಮುಖ್ಯಸ್ಥ ಹಾಗೂ ಭಾರತ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಕುಟುಂಬದ 10 ಮಂದಿ ಮೃತಪಟ್ಟಿದ್ದಾರೆ. ಭಾರತದ ದಾಳಿಗೆ ಪಾಕಿಸ್ತಾನ ಮಿಲಿಟರಿ ಸ್ಥಾವರಗಳು ಅಥವಾ ನಾಗರಿಕರ ಮೇಲೆ ಪ್ರತಿದಾಳಿ ನಡೆಸಿದಲ್ಲಿ ಅದನ್ನು ಯುದ್ಧಕ್ಕೆ ಪ್ರಚೋದನೆಯಾಗಿ ಪರಿಗಣಿಸುವುದಾಗಿ ಭಾರತ ಎಚ್ಚರಿಸಿದೆ. ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ವಾಯುದಾಳಿ ಪ್ರತಿರೋಧಕ ವ್ಯವಸ್ಥೆ ಸಕ್ರಿಯಗೊಳಿಸಲಾಗಿದೆ. ದೇಶಾದ್ಯಂತ ನಾಗರಿಕ ರಕ್ಷಣಾ ಅಣಕು ಕವಾಯಿತು ನಡೆಸುವ ಮೂಲಕ ಯಾವುದೇ ಪರಿಸ್ಥಿತಿ ಎದುರಿಸಲು ಸೇನೆ ಸಜ್ಜಾಗಿದೆ ಎಂಬ ಸಂದೇಶ ಕಳುಹಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 9 ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸಲು ಭಾರತ ನಡೆಸಿದ ಆಪರೇಷನ್ ಸಿಂಧೂರಕ್ಕೆ ಅತ್ಯಾಧುನಿಕ ಸ್ಕ್ಯಾಲ್ಪ್ ಕ್ರೂಸ್ ಕ್ಷಿಪಣಿ ಹಾಗೂ ಪ್ರಿಸಿಷನ್ ಗೈಡೆಡ್ ಹ್ಯಾಮರ್ಗಳನ್ನು ಬಳಸಲಾಗಿದೆ. ರಫೇಲ್ ಯುದ್ಧ ವಿಮಾನಗಳ ಮೂಲಕ 30 ನಿಮಿಷದಲ್ಲಿ 24 ಕ್ಷಿಪಣಿಗಳನ್ನು ಉಡಾಯಿಸಿ ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ ಮುಜಾಹಿದೀನ್, ಟಿಆರ್ಎಫ್ ಉಗ್ರ ಸಂಘಟನೆಗಳ ಶಿಬಿರಗಳನ್ನು ಧ್ವಂಸಗೊಳಿಸಲಾಗಿದೆ. ನಾಗರಿಕರ ಸೌಕರ್ಯಗಳಿಗೆ ಹೆಚ್ಚು ಹಾನಿ ಮಾಡದೆ ನಿರ್ದಿಷ್ಟ ಟಾರ್ಗೆಟ್ಗಳನ್ನು ಒಡೆದುರುಳಿಸಬೇಕು ಎಂಬ ಏಕೈಕ ಉದ್ದೇಶದಿಂದ ಭಾರತ ಈ ಕಾರ್ಯಾಚರಣೆಗೆ ಸ್ಕ್ಯಾಲ್ಪ್ ಕ್ಷಿಪಣಿಗಳನ್ನು ಬಳಸಿಕೊಂಡಿದೆ. ರಾತ್ರಿ ವೇಳೆ ಹಾಗೂ ಎಲ್ಲ ಅವಗುಣದಲ್ಲೂ ಶತ್ರು ಪಾಳಯದ ರೇಡಾರ್ ಕಣ್ತಪ್ಪಿಸಿ ಮುನ್ನುಗ್ಗಿ ಗುರಿಯನ್ನು ನಾಶಪಡಿಸುವುದು ಈ ಕ್ಷಿಪಣಿಯ ವಿಶೇಷತೆ. ಹಾಗಾಗಿ ಭಾರತ ಇದನ್ನು ಬಳಸಿಕೊಂಡಿದೆ ಅಂತ ವ್ಯಾಖ್ಯಾನಿಸಲಾಗುತ್ತಿದೆ.
ಪೆಹಲ್ಗಾಂವ್ ಘಟನೆ ಬಳಿಕ ಪಾಕಿಸ್ತಾನ ಪರವಾಗಿ ನಿಲ್ಲುವುದಾಗಿ ಅರಚಾಡಿದ್ದ ಚೀನಾ ಭಾರತ ಪ್ರತೀಕಾರದ ಕ್ರಮ ಕೈಗೊಳ್ಳುತ್ತಿದ್ದಂತೆ ಈಗ ಉಲ್ಟಾ ಹೊಡೆದಿದೆ. ಭಾರತ ಪಾಕಿಸ್ತಾನ ಎರಡು ನಮ್ಮ ನೆರೆಯ ರಾಷ್ಟ್ರಗಳು, ಶಾಂತಿ ಮತ್ತು ಸಂಯಮ ಕಾಪಾಡಿಕೊಳ್ಳುವಂತೆ ಎರಡು ದೇಶಗಳಿಗೆ ಮನವಿ ಮಾಡುತ್ತೇವೆ. ಪರಿಸ್ಥಿತಿ ತಿಳಿಗೊಳಿಸಲು ಅಗತ್ಯ ಬಿದ್ದರೆ ಮಧ್ಯಸ್ಥಿಕೆ ವಹಿಸಲು ನಾವು ಸಿದ್ಧ ಅಂತ ಚೀನಾದ ವಿದೇಶಾಂಗ ವಕ್ತಾರ ಲಿನ್ ಜಿಯಾನ್ ಹೇಳಿದ್ದಾರೆ. ಈ ಮೂಲಕ ಪಾಕಿಸ್ತಾನವನ್ನು ನಡು ನೀರಿನಲ್ಲಿ ಕೈ ಬಿಡುವ ಮುನ್ಸೂಚನೆ ನೀಡಿದೆ ಚೀನಾ. ಇನ್ನು ವಿಶೇಷ ಅಂದರೆ ಆಪರೇಷನ್ ಸಿಂಧೂರ್ ಕುರಿತು ಮಾಹಿತಿ ನೀಡಲು ನಡೆದ ಸುದ್ದಿಗೋಷ್ಠಿಯ ನೇತೃತ್ವವನ್ನು ಭಾರತೀಯ ಸಶಸ್ತ್ರ ಪಡೆಗಳ ಇಬ್ಬರು ಹಿರಿಯ ಮಹಿಳಾ ಅಧಿಕಾರಿಗಳೇ ವಹಿಸಿದ್ದು ಗಮನಾರ್ಹ. ವಾಯುಪಡೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಅವರು ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿ ಹಂಚಿಕೊಂಡರು. ಈ ಮೂಲಕ ನಾರಿಯರ ನೋವಿಗೆ ಸರ್ಕಾರ ಮಿಡಿದಿದೆ. ಹಾಗೆಯೇ ಹೇಡಿತನದ ಕೃತ್ಯಕ್ಕೆ ಭಾರತೀಯ ನಾರಿಯರು ಎದೆಗುಂದುವುದಿಲ್ಲ ಎಂದು ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ರವಾನಿಸಲಾಗಿದೆ. ಒಟ್ಟಾರೆ ಭಾರತದ ಪ್ರತೀಕಾರದ ಕ್ರಮದಿಂದ ಪಾಕಿಸ್ತಾನ ಒಳಗೆ ಕುದ್ದು ಹೋಗಿದೆ.